ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಬ್ಯಾಗ್ಸ್ ಅಂತೂ ಬ್ಯಾಗ್ ಆಗಿದೆ ಆಯಿತಾ. ಸೊ ಇವತ್ತು ಬೆಳಗ್ಗೆಯಿಂದ ನಾನು ಗಾಡಿನ ನೀಟಾಗಿ ವಾಶ್ ಮಾಡಿ ಚೈನ್ ಟ್ಯೂಬ್ ಎಲ್ಲ ಮಾಡಿದ್ದೀನಿ. ಫಸ್ಟ್ ನೀವು ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಗಾಡಿ ಅಂತೂ ತೊಳೆದಾಯಿತು. ಇವಾಗ ಚೈನ್ನ ಲೂಪ್ ಮಾಡಿಬಿಟ್ಟು ಬಟ್ಟೆ ಪ್ಯಾಕ್ ಮಾಡಿ ಹೊರಡೋದೊಂದು ಬಾಕಿ. ಗಾಡಿ ತೊಳೆದಾದ್ಮೇಲೆ ಆಫೀಸ್ ಕೆಲಸಗಳಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಅವರ್ ಟ್ರಿಪ್ ಪ್ರಿಪ್ರೇಷನ್ ಅಂತ ಹೇಳೋಣ. ಸೊ ಈ ಟ್ರಿಪ್ ಪ್ರಿಪ್ರೇಷನ್ಗೆ ಬೇಸಿಕ್ಲಿ ನಾನು ಚೈನ್ ಕ್ಲೀನ್ ಮಾಡಿದ್ದೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇಲ್ಲೇ ನಾವು ಚೈನ್ ಲೂಬೆಲ್ಲ ಹೊಡಿತೀವಿ. ಆದರೆ ನಾವು ಇವತ್ತು ಏನು ಮಾಡ್ತೀನಿ ಅಂದರೆ ಈ 3 ನಟ್ಟಿದೆಲ್ಲ 1 2 3 ಓಕೆ. ಸೊ ಈ 3 ನಟ್ಟನ್ನ ಬಿಚ್ಚಿಬಿಟ್ಟು ಅಲ್ಲಿ ಒಳಗಡೆ ತುಂಬ ಕಸ ಇರುತ್ತೆ, ಅಲ್ಲಿಂದ ಚೈನ್ ಕ್ಲೀನ್ ಮಾಡ್ತೀನಿ, ವಿಚ್ ಇಸ್ ಮೋರ್ ಎಫೆಕ್ಟಿವ್ ಆಯಿತಾ. ಸೊ ಮತ್ತು ನಮಗೆ ಈ ಚೈನ್ ಕ್ಲೀನಿಂಗ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಸುರಭಿ ಅವರು. ಇಲ್ಲೆಲ್ಲೋ ಕೂತಿ ಆಟ ಮಾಡ್ತಿದ್ದಾರೆ. ಇದು ಇವ್ರಿಗೆ ನಮ್ಮ ಕ್ಯಾಮ್ರಾಮ್ಯಾನ್ ಆಗ್ತಾರಂತೆ ಆಯಿತಾ. ನನ್ನ ಹೆಂಡತಿ ಆಫೀಸ್ ಹೋಗಿದ್ದಾರೆ, ಬೇರೆ ಎಲ್ಲರೂ ಮನೆಯಲ್ಲಿ ಮಲ್ಕೊಂಡಿದ್ದಾರೆ, ಇಲ್ಲ ಆಫೀಸ್ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇರೋದು ಇವರೇ, ಅದಕ್ಕೆ ಇವರಿಗೆ ನಮ್ಮ ಕ್ಯಾಮ್ರಾಮ್ಯಾನ್. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ ನಾವು. ಫಸ್ಟ್ ಥಿಂಗ್ ಅಂದರೆ ಇದರಲ್ಲಿ ಜಾಸ್ತಿ ಎಕ್ಸ್ಟ್ರಾ ಟೂಲ್ಸ್ ಏನೂ ಬೇಡ ನಮಗೆ. ಸೊ ನಾವೇನು ಮಾಡೋಣ ಅಂದರೆ ರಾಯಲ್ ಎನ್ಫೀಲ್ಡ್ ಅವರು ಟೂಲ್ ಕಿಟ್ ಕೊಟ್ಟಿರ್ತಾರೆ. ಸೊ ಆ ಟೂಲ್ ಕಿಟ್ ಕೊಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಎಲ್ಲ ಥರ ಸ್ಪ್ಯಾನರ್ ಇದೆ. ನಮ್ಗೆ ಬೇಕಾಗಿರೋ ಸದ್ಯಕ್ಕೆ ಇವಾಗ ಈ ಸ್ಪ್ಯಾನರು ಮತ್ತು ಇದು ಆಯಿತಾ. ಸೊ ಫಸ್ಟ್ ನಾವು ಇದನ್ನೀಗ ನೀಟಾಗಿ ಓಪನ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಇದೆಲ್ಲ ಕಸನೇ. ಸೊ ಈ ಕಸನ ನಾವು ನೀಟಾಗಿ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇದೇ ಕಸ ಆಮೇಲೆ ನಾವು ಇಲ್ಲೋಗಿ ಇದು ನಮ್ಮದು ಸ್ಟೀನ್ಸ್ ಪಾಕೆಟ್. ಸೊ ನಾವು ಇವತ್ತು ಫಸ್ಟು ಇದನ್ನು ಕ್ಲೀನ್ ಮಾಡ್ತೀವಿ, ಆಮೇಲೆ ಇದನ್ನು ಕ್ಲೀನ್ ಮಾಡ್ತೀವಿ. ಬನ್ನಿ ಮಾಡೋಣ. ನಾನು ಫಸ್ಟ್ ಟೈಮ್ ನಾನು ಅಮೆಝಾನಿಂದ ತರಿಸಿದಾಗ ಆಯಿತಾ, ನನಗೆ ಈ ಥರ ಬ್ರಷ್ ಬಂದಿತ್ತು. ಈ ಬ್ರಷ್ ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಇಷ್ಟು ದಿನ, ಬಟ್ ಆದರೆ ಇವಾಗ ಗೊತ್ತಾಯ್ತು ಈ ಬ್ರಷ್ ಈ ಥರ ಕ್ಲೀನಿಂಗ್ ಮಾಡೋಕ್ಕೆ ಅಂತ. ಸೊ ಈ ಬ್ರಷ್ನ ನೀಟಾಗಿ ಹಿಂಗೆ ಈ ಥರ ಸೆಟ್ ಮಾಡಿಕೊಂಡು ಸೊ ವಿ ಕ್ಯಾನ್ ಸ್ಟಾರ್ಟ್ ಕ್ಲೀನಿಂಗ್. ಓಕೆ ನೋಡಿ ಎಷ್ಟು ಕಸ ಇದೆ ಇದರೊಳಗೆ. ಫಸ್ಟ್ ಹಿಂಗೆ ಸುಮ್ಮನೆ ಡ್ರೈಯಾಗಿ ಬ್ರಷ್ ಕ್ಲೀನ್ ಮಾಡ್ಕೊಳ್ಳಿ. ಇಷ್ಟು ಕ್ಲೀನ್ ಮಾಡಿಕೊಂಡೆ, ಆಲ್ಮೋಸ್ಟ್ ಎಷ್ಟು ಕಸ ಬಂತು ಇದರಲ್ಲಿ ನೋಡಿ.
ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಬೆಸ್ಟ್ ಏನಂದರೆ ನಾವು ಇದಕ್ಕೆ ಸೊ ಬೆಸ್ಟ್ ಅಂದರೆ ಇದಕ್ಕೆ ನಾವು ಡೀಸೆಲ್ ಯೂಸ್ ಮಾಡಬೇಕು ಆಯಿತಾ. ಡೀಸೆಲ್ ಹಾಕ್ಬಿಟ್ರೆ ಈಸಿಲಿ ಇದು ಬಂದುಬಿಡುತ್ತೆ, ಆದರೆ ನಾನು ಡೀಸೆಲ್ ತರಕ್ಕೆ ಮರ್ತೆ. ಸೊ ನಾನು ಈಗೇನು ಮಾಡ್ತೀನಿ, ಚೈನ್ ಕ್ಲೆನ್ಸರ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಲೈಟಾಗಿ ಎಲ್ಲ ಕಡೆ ಹೊಡ್ಕೊಂಡು ಸ್ವಲ್ಪ ಒದ್ದೆ ಮಾಡಿಕೊಂಡು ಆಯಿತಾ. ಇದ್ರ ಬದಲು ನೀವು ಡೀಸೆಲ್ ಹಾಕಿದ್ರೆ ಸೂಪರ್ ಮಾತಾಡಿ ಜಬರ್ದಸ್ತ್ ಕ್ಲೀನ್ ಆಗಿಬಿಡುತ್ತೆ ಆಯಿತಾ. ಇದು ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಮಾಡೋದು ಈ ಚೈನ್ ಸ್ಪ್ರಾಕೆಟ್ನ. ಸೊ ಇದಿಲ್ಲಿ ಫಸ್ಟ್ ಈ ಥರ ನೀಟಾಗಿ ಬ್ರಷ್ ಮಾಡಿಕೊಂಡು ಎಷ್ಟಾಗುತ್ತಾ ಬ್ರಷಲ್ಲಿ ತೆಗೆದುಬಿಟ್ಟಿದ್ದನ್ನು, ಆಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇದ್ರ ಮೇಲೆ ಚೈನ್ ಕ್ಲೆನ್ಸರ್ನ ಹೊಡೆದ್ಬಿಟ್ಟು ನೀಟಾಗಿ ಸ್ಪ್ರಾಕೆಟ್ನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಚೈನ್ನ ನೀಟಾಗಿ ಕ್ಲೀನ್ ಮಾಡೋದಷ್ಟೆ. ನಾವು ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಚೈನ್ ಕ್ಲೆನ್ಸರ್ನ ಹೊಡ್ಕೊಂಡು ಸೊ ನೀಟಾಗಿ ಕ್ಲೀನ್ ಮಾಡ್ಬೋದು. ಕ್ಲೀನ್ ಆದಮೇಲೆ ನೋಡಿ ಚೈನ್ ಸ್ಪ್ರಾಕೆಟ್ ಈ ಥರ ಕಾಣ್ತಿದೆ ಮತ್ತು ಅದರ ಗಾರ್ಡು ಎಷ್ಟು ಕ್ಲೀನಾಗಿ ಕಾಣ್ತಿದೆ. ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ, ನಾನು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಆಯಿಲ್ ಯೂಸ್ ಮಾಡ್ತಿಲ್ಲ, ನಾನು ಕವಾಸಕಿ ಅವ್ರದ್ದು ಸಿಂಥೆಟಿಕ್ ಚೈನ್ ಲೂಬ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಯಾಕೆ ಯೂಸ್ ಮಾಡ್ತಿಲ್ಲ ಅಂದರೆ, ನಮ್ಮ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಚೈನ್ ಲೂಬಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಥಿಕ್ಕಿರುತ್ತೆ ಮತ್ತು ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ನಮ್ಮಿಬ್ಬರು 3 ಜನ ಫ್ರೆಂಡ್ಸ್ ಅದನ್ನೇ ಯೂಸ್ ಮಾಡ್ತಿದ್ರು. ಸೊ ನಾನು ಅದನ್ನೇ ತರಿಸಿದ್ದೀನಿ ಒಂದ್ಸಲಿ, ನೋಡೋಣ ಹೇಗಿರುತ್ತೆ ಅಂತ ಇದು ಆಯಿತಾ. ಸೊ ಇವಾಗ ಈ ಸೀಲ್ನ ಈ ಥರ ಹಿಂಗೆ ಓಪನ್ ಮಾಡಿ ಆಯಿತಾ. ಇವಾಗ ಲೆಟ್ಸ್ ಲ್ಯೂಬ್ ಆಯಿತಾ. ब्रेक रेडी हो रहा है. ब्रेक ಗಾಡಿ ಕ್ಲೀನಿಂಗ್ ಅಂತೂ ಆಯಿತು. ಕೈ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ ಅನ್ನೋದು ಬಿಟ್ಟರೆ ಚೈನ್ ಮಾತ್ರ ಸಗದ ಕ್ಲೀನ್ ಆಗುತ್ತೆ. ಇದು ಆ್ಯಕ್ಚುಲಿ ಹಿಂಗೆ ಮಾಡಿದ್ರೆ ಜಾಸ್ತಿ ಕೆಲಸ ಹೌದು, ಬಟ್ 3-4 ತಿಂಗಳಿಗೊಂದ್ಸಲಿ ಹಿಂಗೆ ಮಾಡೋದು ಒಳ್ಳೇದು ಅನ್ಸುತ್ತೆ ಯಾಕೋ ಅಂತ. ಸರಿ, ಈ ಕೆಲಸ ಅಂತೂ ಆಯಿತು. ಇವಾಗ ಫೈನಲ್ ಲಾಸ್ಟ್ ಸ್ಟೆಪ್ ಬಟ್ಟೆ ಪ್ಯಾಕಿಂಗ್. ಬನ್ನಿ ಹೋಗೋಣ. ಬನ್ನಿ, ಯಾರು ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಆದರೆ ಈ ರೈಡ್ ಸ್ಪೆಷಾಲಿಟಿ ಏನಂದರೆ, ಈ ರೈಡಿಗೆ ನಂದು ಬ್ಲಾಗಿಂಗ್ ಸೆಟಪ್ಗೆ ಒಂದು ಹೊಸ ಎಕ್ವಿಪ್ಮೆಂಟ್ನ ಆ್ಯಡ್ ಮಾಡ್ತಿದ್ದೀನಿ. ಅದು ಏನಂದರೆ Insta360 X4. ಈ ರಾತ್ರಿ ಈಗ ಟೈಮ್ ಬಂದುಬಿಟ್ಟು 10 ಗಂಟೆ, ಒಂದು 10 ನಿಮಿಷದಿಂದ ಡೆಲಿವರಿ ಆಗಿದೆ ಇದು ಆಯಿತಾ. ಸೊ ಈ Insta360 X4 ಮತ್ತು ಅದರ ಮೌಂಟು ಮತ್ತು ಮೆಮೊರಿ ಕಾರ್ಡ್ 3 ಬಂತು ಒಂದು 5-10 ಮಿನಿಟ್ಸ್ ಹಿಂದೆ. ಸೊ ಫಸ್ಟ್ ಅಂದರೆ ಇದನ್ನು ನಾವೀಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಒಳಗೆ ಇದನ್ನು ಅನ್ಬಾಕ್ಸ್ ಮಾಡ್ತಿರೋದು, ಒಳಗೆ ಏನೇನಿದೆ ಅಂತ. ಮೋಟ್ರ್ ಸೈಕಲ್ ಬಂಡಲೆಲ್ಲ ಇತ್ತು. ಸೊ ನಮ್ಗೆ ಅದಕ್ಕೆ ಯಾಕೋ ಮನಸ್ಸಿಗೆ ಹೋಗಿಲ್ಲ, ಅದಕ್ಕೆ ಇದನ್ನು ತೊಗೊಂಡೆ ನಾನು. ಸೈಡಿಗೆ ಹಾಕೋಣ ಫಸ್ಟು. ಓಕೆ,
ರೈಟ್, ಇದರಲ್ಲಿದೆ ಕ್ಯಾಮ್ರಾ. ಓಕೆ, ಸಖತ್ ಹೆವಿ ಇದೆ ಕ್ಯಾಮ್ರಾ ಮಾತ್ರ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಒಂದು ಬಾಕ್ಸ್ ಇದೆ. ಆಮೇಲೆ ಆ ಬಾಕ್ಸಲ್ಲಿ ಏನೇನಿದೆ ನೋಡೋಣ ಬನ್ನಿ. ಓಕೆ, ಸೂಪರ್. ಓಕೆ, ಇದ್ರದ್ದು ಕೇಸು, ಕ್ಯಾರಿ ಮಾಡೋ ಕೇಸು. ರೈಟ್, ಆಮೇಲೆ ಇನ್ಸರ್ಟ್ ಕವರ್ ಇದೊಂದು. ಆಮೇಲೆ ಇದೊಂದು ಚಾರ್ಜಿಂಗ್ ಕೇಬಲು. ಆಮೇಲೆ ಲೆನ್ಸ್ ಕವರ್ ಇರಬೇಕಲ್ಲ, ಇಲ್ಲಿದೆ. ಇದರಲ್ಲೊಂದು ಲೆನ್ಸ್ ಕವರ್. ಇದು ಬಂದ್ಬಿಟ್ಟು ಈ ಥರ ಟೋಪಿ ಇದ್ರ ಮೇಲೆ ಹಿಂಗೆ ಕೂತ್ಕೊಳ್ಳುತ್ತೆ. ಓಕೆ, ಸೂಪರ್. ಇದು ಆಯಿತು. ರೈಟ್, ಆಮೇಲೆ ಇದೊಂದು ಕ್ಲೀನಿಂಗ್ ಕ್ಲಾತ್ ಇದೆ. ಇದರ ಲೆನ್ಸ್ ಕ್ಲೀನ್ ಮಾಡೋಕ್ಕೊಂದು ಒಳ್ಳೆ ಬಟ್ಟೆ ಇದೆ. ಆಮೇಲೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಎಕ್ಸ್ಟ್ರೀಮ್ ಪ್ರೋ ಸ್ಯಾಂಡಿಸ್ಕೋ, ಇದು 256 GB ಮೆಮರಿ ಕಾರ್ಡು. ಆಮೇಲೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದರಲ್ಲಿ ಮೌಂಟು, ಮೋಟ್ರ್ ಸೈಕಲ್ ಮೌಂಟ್ ಇದು, ಹ್ಯಾಂಡಲ್ ಬಾರ್ ಮೌಂಟ್ ಇದು, ಆಯಿತಾ. ಸೊ ಇದನ್ನು ಫಿಟ್ ಮಾಡಿ ನಾಳೆ ಬೇಕಾದ್ರೆ ಪೋಸ್ಟ್ ಮಾಡೋಣ. ಇದು ಐಟಮ್ ಬಂದಿದೆ. ರೈಟ್, ಇಷ್ಟ ಆಯಿತು ನನ್ನ ರೈಡಿನ ತಯಾರಿ. ಸೊ ನಾಳೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 3 ಗಂಟೆಗೆ ಇಲ್ಲಿಂದ ಹೊರಡೋದು ನಾವು. ಸೊ ಈಗ ನೀವು ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಬ್ಲಾಗ್ ಬಂದುಬಿಟ್ಟು ನಂದು ರೈಡ್ ಬ್ಲಾಗ್ ಇರುತ್ತೆ. ಬೆಸ್ಟ್ ಥಿಂಗ್ ಅಂದರೆ ಈ ಕ್ಯಾಮ್ರಾದಲ್ಲಿ 8K ವೀಡಿಯೋಸ್ ಎಲ್ಲ ಮಾಡ್ಬೋದು. 4K to 5.6K, 4K ಮತ್ತು 8K ವೀಡಿಯೋಸ್ ಮಾಡ್ಬೋದು. ಸೊ ಇನ್ನೂ ಒಳ್ಳೆ ವೀಡಿಯೋ ಹಾಕೋಣ, ಒಳ್ಳೆ ಕಾಂಟೆಂಟ್ ಹಾಕೋಣ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಒಂದು ನಿಮಿಷ ಒಂದು ಕ್ವೆಶ್ಚನ್. ಇಷ್ಟು ದಿನ ಯಾಕೆ ರೈಡಿಗೆ ಬ್ರೇಕ್ ಕೊಟ್ಟಿದ್ದೀರಿ? ರೈಡಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಯಿತು. ಆಫೀಸ್ ಜಾಬ್ ಎಲ್ಲ ಚೇಂಜ್ ಮಾಡಿದೆ. ಅದಕ್ಕೆ ಒಂದು 3 ತಿಂಗಳು, ಜನವರಿ ಫೆಬ್ರವರಿಯಲ್ಲಿ ಏನೂ ರೈಡೇ ಹಾಕಿಲ್ಲ. ಬರೀ ಫ್ಯಾಮಿಲಿ ಲಂಚ್ ಅದೆಲ್ಲ ಹಾಕಿದ್ದೆ. ಸೊ ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಬರುತ್ತೆ ಅಂದ್ಕೋತೀನಿ. ಒಳ್ಳೆ ರೈಡ್ಸ್ ಪ್ಲ್ಯಾನ್ ಆಗಿದೆ, ನೋಡೋಣ ಹೆಂಗಿರುತ್ತೆ ಅಂತ. ವೇಟಿಂಗ್ ಆಲ್ ದ ಬೆಸ್ಟ್. ಟಾಟಾ. ಸೊ ನೆಕ್ಸ್ಟ್ ಬ್ಲಾಗ್ ತನಕ ರೈಡ್ ಸೇಫ್, ಬಿ ಸೇಫ್, ಸ್ಟೇ ಸೇಫ್. Adios.